ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಯುದ್ಧ ಅಂದರೆ ಗಡಿಗೆ ಹೋಗಿ ಶಸ್ತ್ರಾಸ್ತ್ರಗಳನ್ನು ಬಳಸುವ ಮೂಲಕ ಒಂದು ದೇಶವನ್ನು ಸದೆ ಬಡಿಯುವುದು ಅನ್ನುವಂಥ ಒಂದು ನರೇಟಿವ್ ಏನಿದೆ ಅದು ಬಹುಶಃ ಕೊನೆಗಂಡ ಹಾಗೆ ಕಾಣುತ್ತೆ. ಇನ್ನು ಮುಂದೆ ಏನಿದ್ರೂ ಎಲ್ಲ ಆಯಾಮಗಳಲ್ಲಿ ಶತ್ರು ರಾಷ್ಟ್ರವನ್ನು ಸದೆ ಬಡಿಯುವುದು, ಹಣ್ಣುಗಾಯಿ ನೀರುಗಾಯಿ ಮಾಡುವುದು ಅಂತ ಒಂದು ಹೊಸ ಪರಂಪರೆಯನ್ನು ನರೇಂದ್ರ ಮೋದಿಯವರು ಶುರು ಮಾಡಿದ್ದಾರೆ. ನೋಡಿ, ಆಪರೇಷನ್ ಸಿಂಧೂರ್ಗಿಂತ ಮುಂಚೆ ನರೇಂದ್ರ ಮೋದಿ ಮಾಡಿದ ಮೊಟ್ಟ ಮೊದಲ ಕೆಲಸ ಏನು ಅಂತಂದರೆ, ಸಿಂಧೂ ನದಿಯ ನೀರಿನ ಒಪ್ಪಂದವನ್ನು ಸ್ಥಗಿತಗೊಳಿಸಿದ್ದು. ಅದಾದ ಮೇಲೆ ಅವರ ರಾಜತಾಂತ್ರಿಕರನ್ನು ನಮ್ಮ ದೇಶದಲ್ಲಿ ಕಡಿತಗೊಳಿಸುವಂಥ ಎರಡನೇ ತೀರ್ಮಾನ ಮಾಡಿದ್ದು. ಮೂರನೆಯದು, ಜಗತ್ತಿನಲ್ಲಿರುವಂಥ ಎಲ್ಲ ರಾಜತಾಂತ್ರಿಕರಿಗೆ ವಿಷಯವನ್ನು ಮನದಟ್ಟು ಮಾಡಿಸಿದ್ದು. ನಾಲ್ಕನೆಯದು, ಅಲ್ಲಿಯ ವೆಬ್ಸೈಟು, ಅಲ್ಲಿಯ ದೃಶ್ಯ ಮಾಧ್ಯಮ, ಅಲ್ಲಿಯ ಸೆಲೆಬ್ರಿಟಿಗಳು ಅವರನ್ನೆಲ್ಲ ಬಹಿಷ್ಕರಿಸಿದ್ದು. ಹಂತ ಹಂತವಾಗಿ ನೋಡ್ತಾ ಬನ್ನಿ. ಮುಂದಿನ ಯುದ್ಧ ಯಾವಾಗ, ಯುದ್ಧ ವಿರಾಮ ಆಗಿದೆಯಲ್ಲ, ಮತ್ತೆ ಯಾವಾಗ ನಮ್ಮ ರಫೈಲ್ಗಳು ಹಾರಾಡ್ಲಿಕ್ಕೆ ಶುರು ಮಾಡ್ತವೆ, ಯಾವಾಗ ಬ್ರಹ್ಮೋಸನ್ನು ಅವ್ರ ಮೇಲೆ ಬ್ರಹ್ಮೋಸ್ ಮೂಲಕ ದಾಳಿ ಮಾಡ್ತೀವಿ ಅಂತ ಎಲ್ಲರೂ ಕಾತರದಿಂದ ಕಾದು ಕೂತಿರುವ ಸಂದರ್ಭದಲ್ಲಿ ಭಾರತ ದೇಶ ಯಾವ ಆಯಾಮಗಳಲ್ಲಿ ಇದನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಬೇಕು ಅದೆಲ್ಲ ರೀತಿಯಲ್ಲೂ ಮಾಡ್ತಾನೆ ಇದೆ. ಹಾಗಂತ ಯುದ್ಧ ನಿಂತಿಲ್ಲ. ನರೇಂದ್ರ ಮೋದಿ ಅವರು ನಿನ್ನೆ ಕೂಡ ಬಿಹಾರದಲ್ಲಿ ಅದೇ ಮಾತನ್ನು ಪುನರುಚ್ಚರಿಸಿದ್ದಾರೆ. ಎಲ್ಲರ ಮೈಯಲ್ಲಿ ರಕ್ತ ಹರಿದರೆ ನನ್ನ ಮೈಯಲ್ಲಿ ಸಿಂಧೂರ ಹರಿಯತ್ತೆ ಅಂತ ಹೇಳಿದ್ದಾರೆ. ಗನ್ ಪೌಡರ್ ಮೂಲಕ ನಾವು ಸಿಂಧೂರನ್ನು ಪಡಿತೀವಿ ಅಂತ ಹೇಳಿದ್ದಾರೆ. ಅಂದರೆ ಯಾವ ಪಾಕಿಸ್ತಾನ ಇಷ್ಟಕ್ಕೆ ಮುಗಿದು ಹೋಗತ್ತೆ ಅಂತ ಅಂದ್ಕೊಂಡಿತ್ತು ಅದು ಸಾಧ್ಯವೇ ಇಲ್ಲ. ಇದು ಇಂಟರ್ವಲ್ ಆದಮೇಲೆ ನಿಜವಾಗ್ಲೂ ಸರಿಯಾಗಿ ಶುರು ಆಗೋದು ಅಂತ ಮನದಟ್ಟು ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವಾಗಲೂ ಪರಾಕ್ರಮ ಅಂದರೆ ಏನು ಅಂದರೆ ಹಿಂದಿನಿಂದ ಬಂದು ಹೊಡೆದು ತಬ್ಬಿಬ್ಬು ಮಾಡೋದಲ್ಲ. ಯುದ್ಧ ಮಾಡ್ತೀವಿ ಅಂಥೇಳಿ ಯಾವಾಗ ಮಾಡ್ತಾರೆ ಅಂತ ಅನ್ಕೊಳ್ಳೋಕ್ಕಿಂತ ಮುಂಚೆ ಯುದ್ಧ ಮಾಡಿ ಮುಗಿಸೋದು. ಆಪರೇಷನ್ ಸಿಂಧೂರ್ ಅದನ್ನೇ ಮಾಡಿದ್ದು. ಅವನು ಹೇಳಿದರು ಶಾಬಾಜ್ ಶರೀಫ್, ಅಲ್ರಿ ನಾವು ನಮಾಜ್ ಗಿಮಾಜ್ ಮಾಡಿ ಸ್ನಾನಾಗಿನ ಮಾಡಿ ಆಮೇಲೆ ಯುದ್ಧ ಮಾಡ್ಕೊಂಡು ಮಾಡಿದ್ವಿ, ಅಟ್ರಲ್ ಬಾಂಡ್ ಮಾಡ್ಕೊಂಡು ಹೋಗ್ಬಿಟ್ರಲ್ಲ ನೀವು ಅಂತ ನಿನ್ನೆ ಹೇಳಿದರು. ಇದಕ್ಕಿಂತ ನಗೆಪಾಟ್ಲ ವಿಷಯ ಏನಾದರೂ ಇದೆಯಾ? ಇವತ್ತಿನ ವಿಷಯ ಅದಲ್ಲ. ಇವತ್ತಿನ ವಿಷಯ ನೇರವಾಗಿ ಬರ್ತೀನಿ. ಮುನ್ನುಡಿಯನ್ನು ಜಾಸ್ತಿ ಹೇಳಬೇಡಿ ಅಂತ ಭಾಳಷ್ಟು ಜನ ಹೇಳಿದ್ದಾರೆ. ಶ್ಯಾಮ್ ಭಟ್ ಅನ್ನೋರಂತೂ ಸುದೀರ್ಘವಾದಂಥ ವಿಮರ್ಶೆಯನ್ನು ಹಾಕಿದರು. ಭಾಳ ಖುಷಿಯಾಯಿತು. ಅಂಥ ಪ್ರಾಜ್ಞರು ವಿಮರ್ಶೆ ಮಾಡಿ ಹೇಗಿರಬೇಕು ಸಂಚಿಕೆ ಅಂತ ನಮಗೆ ಮಾರ್ಗದರ್ಶನ ಮಾಡೋದು ನನಗೆ ಭಾಳ ಖುಷಿಯಾಗಿತ್ತು. ಈಗ ಮಾತಾಡ್ತಾ ಇರೋ ವಿಷಯ ಕ್ರಿಕೆಟಿನ ಕುರಿತಾಗಿ. ಯಾವತ್ತೂ ಪಾಕಿಸ್ತಾನ ಭಾರತ ಅಂತ ಬಂದ ತಕ್ಷಣ ಮಧ್ಯೆ ಬಂದು ಕುತ್ಕೊಳ್ಳೋದೇ ಕ್ರಿಕೆಟ್. ನಮ್ಮ ಬಾಳಾ ಠಾಕ್ರೆ ಅವರು ಆ ಕಾಲದಲ್ಲೇ ಹೇಳಿದರು ಏನಂತ, ಯಾವ ಕಾರಣಕ್ಕೂ ಭಾರತ ಪಾಕಿಸ್ತಾನ ಕ್ರಿಕೆಟ್ ಆಡುವ ಪ್ರಶ್ನೆಯೇ ಇಲ್ಲ. ಕೇವಲ ಮುಂಬೈನ ವಾಂಖೇಡೆ ಸ್ಟೇಡಿಯಂ ಅಲ್ಲ, ದೇಶದ ಯಾವ ಭಾಗದಲ್ಲಿ ಕ್ರಿಕೆಟ್ ನಡೆದರೂ ಕೂಡ ನಾವು ಅದನ್ನು ವಿರೋಧಿಸ್ತೀವಿ. ನಮ್ಮ ಹಿಂದೆ ಉಗ್ರರನ್ನು ಕಳಿಸಿ ದೇಶವನ್ನು ಅಸ್ಥಿರಗೊಳಿಸುವಂಥ ದೇಶದ ಜೊತೆ ನಾವ್ಯಾಕೆ ಕ್ರಿಕೆಟ್ ಆಡಬೇಕು ಅಂತ ಅವರು ಮೊದಲೇ ದಿವಸದಿಂದ ಇದನ್ನು ವಿರೋಧಿಸ್ತಾ ಇದ್ರು. ಇದೆಲ್ಲವನ್ನೂ ಮೀರಿ ಒಂದು ಸಲ ವರ್ಲ್ಡ್ ಕಪ್ ಮಾಡುವ ಸಂದರ್ಭದಲ್ಲಿ ಬಾಳಾ ಠಾಕ್ರೆ ವಾರ್ನಿಂಗ್ ಕೊಡ್ತಾರೆ, ನೀವು ಮಾಡಿದ್ದೆ ಆದರೆ ನಾವು ಕ್ರಿಕೆಟ್ ನಡಿಲಾರ್ದಂಗೆ ನೋಡ್ಕೋತೀವಿ ಅಂತಾರೆ. ಸರ್ಕಾರ ಕೇಳೋದಿಲ್ಲ, ಆಯೋಜನೆ ಮಾಡುತ್ತೆ. ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಶಿವಸೈನಿಕರು, ಅದರಲ್ಲಿ ಶಿಶಿರ್ ಶಿಂಧೆ ಅಂಥೇಳಿ ಮುಂಬೈನ ಮುಳುಂದ್ ಪ್ರದೇಶದಲ್ಲಿರುವಂಥ ನಾಯಕ, ತನ್ನ ಶಿವಸೈನಿಕರು ಕರ್ಕೊಂಡೋಗಿ ಮುಂಬೈನ ವಾಂಖೇಡೆ ಸ್ಟೇಡಿಯಂನ ಚಲ್ಲಾಪಿಲ್ಲಿ ಮಾಡಿ ಧ್ವಂಸ ಮಾಡಿ ಬರ್ತಾರೆ. ಅದನ್ನು ರಿಪೇರಿ ಮಾಡಲಿಕ್ಕೆ ಆಗಬಾರ್ದು ಅಂತ ಅದ್ರ ಮೇಲೆ ಪೆಟ್ರೋಲು ಡೀಸೆಲು ಸುರಿತಾರೆ ಪಿಚ್ ಮೇಲೆ. ಅಂದರೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಕ್ರಿಕೆಟ್ ಆಗುವ ಅಗತ್ಯ ಇಲ್ಲ. ನಮ್ಮಂದರೆ ಮುಂಬೈ ಮಾತ್ರ ಅಲ್ಲ, ಭಾರತ ದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಆಡಬಾರ್ದು ಅಂತ. ಹಾಗಂಥೇಳಿ ಈ ಮುಂಚೆ ಆಡಿದಂಥ ಮ್ಯಾಚ್ಗಳಿದಾವಲ್ಲ ಅವು ಕೂಡ ಏನು ಪಾಕಿಸ್ತಾನಕ್ಕೆ ಹೋಗಿ ನಮ್ಮವರೇನು ಆಡಲಿಲ್ಲ. ಕಳೆದ ಬಾರಿ ಏಷ್ಯನ್ ಕಪ್ ಕ್ರಿಕೆಟ್ ಆಡಿದ ಸಂದರ್ಭದಲ್ಲಿ ಮೊನ್ನೆ ನಡೆದದ್ದನ್ನು ದುಬೈನಲ್ಲಿ ಆಡಿದರು. ನಾವು ಪಾಕಿಸ್ತಾನಕ್ಕೆ ಬರಲ್ಲ, ನಿಮ್ಮಲ್ಲಿ ಉಗ್ರಗಾಮಿಗಳ ಕಾಟ ಭಾಳ ಇದೆ, ನಮ್ಮ ಜೀವನವನ್ನು ಮತ್ತೆ ಇಟ್ಟು ಕ್ರಿಕೆಟ್ ಆಡಬೇಕಾದ ಅಗತ್ಯ ಇಲ್ಲ ಅಂದರು. ವಿಧಿ ಇಲ್ಲದೆ ಪಾಕಿಸ್ತಾನ ತಾನೇ ಪ್ರಾಯೋಜನೆ ಮಾಡ್ತಾ ಇರುವಂಥ ಕ್ರಿಕೆಟನ್ನು ಅಲ್ಲಿ ಗಡಾಫಿ ಸ್ಟೇಡಿಯಂ ಬದಲು ತೊಗೊಂಡೋಗಿ ದುಬೈನಲ್ಲಿ ಆಟ ಆಡಿಸ್ತು. ಪಾಕಿಸ್ತಾನ ಸೋತು ಸುಣ್ಣ ಆತು, ಭಾರತ ಗೆದ್ಕೊಂಡು ಕಪ್ ತೊಗೊಂಬಂತು. ಅದರಿಂದ 2023ಕ್ಕೆ ಹೋಗಿ 2023ರಲ್ಲಿ ಶ್ರೀಲಂಕಾದಲ್ಲಿ ಕ್ರಿಕೆಟ್ ಆಡಿಸಲಾಯಿತು, ಪಾಕಿಸ್ತಾನ ವಾಪಸ್ ಹೋಯಿತು, ಭಾರತ ಕಪ್ ಗೆದ್ಕೊಂಡು ಬಂತು. ಕ್ರಿಕೆಟ್ನ ಪರಂಪರೆಯನ್ನು ನೋಡ್ಕೊಂಬನ್ನಿ. ಇದು ಶುರು ಮಾಡಿದ್ದು ಬ್ರಿಟಿಷರು ಶುರು ಮಾಡಿದವರು ಒಂದು ಹಂತ ಬಂದ್ಕೊಳ್ಳೋ ಕೈ ಚೆಲ್ಲಿಬಿಟ್ರು. ನಮಗೆ ಇದು ಕ್ರಿಕೆಟ್ ನಡೆಸೋಕ್ಕಾಗಲ್ಲ, ಭಾಳ ಖರ್ಚಿನ ಬಾಬ್ತಿದು, ನಾವು ಇದನ್ನು ವರ್ಲ್ಡ್ ಕಪ್ಪನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೈ ಚೆಲ್ಲಿದರು.
ಆವಾಗ ಭಾರತ ಹೇಳುತ್ತೆ, ನೋಡಿ ನಮ್ಮ ದೇಶದ ನೀವು ಶುರು ಮಾಡಿದ್ದು ಬ್ರಿಟಿಷರು ಶುರು ಮಾಡಿರ್ಬೋದು, ಆದರೆ ಭಾರತ ದೇಶದಲ್ಲಿ ಅದಕ್ಕಿರುವಂಥ ಜನಪ್ರಿಯತೆ ಬೇರೆ ಯಾವುದಕ್ಕೂ ಇಲ್ಲ. ಅಂಥ ದೊಡ್ಡ ಕ್ರೀಡೆಯಾಗಿ ಹೊರಹೊಮ್ಮಿದೆ. ನೀವು ಆಗೋದಿಲ್ಲ ಅಂತ ಈ ರೀತಿ ಕೈ ಚೆಲ್ಲಿಬಿಟ್ರೆ ಒಂದು ಕ್ರೀಡೆಯನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಅದರ ಪ್ರಾಯೋಜಕತ್ವ ಕೊಡಿ, ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅವಾಗಿದ್ದವರು ದಾಲ್ಮಿಯಾ ಇದ್ದರು, ಆಮೇಲೆ ಈಗೇನು ಹರೀಶ್ ಸಾಳ್ವೆ ಇದ್ದಾರಲ್ಲ, ಅವ್ರ ತಂದೆ NKP ಸಾಳ್ವೆ ಅಂತ ಕಾಂಗ್ರೆಸ್ನಲ್ಲಿ ಮಂತ್ರಿಯಾಗಿದ್ದ ಮನುಷ್ಯ, ಅವರೆಲ್ಲ ಸೇರಿ ತೀರ್ಮಾನ ಮಾಡಿ, ಇಲ್ಲ ನಾವು ಕ್ರಿಕೆಟನ್ನು ನಡೆಸ್ತೀವಿ. ಪ್ರಾಯೋಜಕತ್ವ ಭಾರತದಲ್ಲಿ ಆ ಕಾಲಕ್ಕೆ 87ರಲ್ಲಿ ನಡೆದಂಥ ಮ್ಯಾಚ್ಗೆ ರಿಲಯನ್ಸ್ ವರ್ಲ್ಡ್ ಕಪ್ ಅಂತ ಮಾಡಲಾಯಿತು. ರಿಲಯನ್ಸ್ ವರ್ಲ್ಡ್ ಕಪ್ ಮಾಡಲಾಯಿತು, ಭಾಳ ದೊಡ್ಡ ಪ್ರಮಾಣದಲ್ಲಿ ಮ್ಯಾಚನ್ನು ನಡೆಸಲಾಯಿತು. ಆವಾಗ ಅವಾಗಿನ್ನೂ ರೇಡಿಯೋ ನಡೀತಾ ಇದ್ದಂಥ ಕಾಲ, ಕಾಮೆಂಟ್ರಿ ಕೇಳುವಂಥ ಸಂದರ್ಭ ಅದು ಅಷ್ಟೊತ್ತಿಗೆ ಕ್ರಿಕೆಟ್ ಟಿ ವಿನೂ ಬರಲಿಕ್ಕೆ ಶುರು ಆಗಿತ್ತು. ಇಷ್ಟೊಂದು ಜನಪ್ರಿಯ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಟಿ ವಿಗಳು. ಅದನ್ನು ಕಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಫೈನಲ್ ಮ್ಯಾಚ್ ಮಾಡಲಾಯಿತು. ಭಾಳ ದೊಡ್ಡ ಮಟ್ಟದ ಯಶಸ್ಸಾಯಿತು. ಅದಾದ ಮೇಲೆ ಕ್ರಿಕೆಟ್ ಅನ್ನೋದು ಭಾಳ ದೊಡ್ಡ ಇಂಡಸ್ಟ್ರಿಯಾಗಿ ಹೊರಹೊಮ್ಮಿತು, ವಾಣಿಜ್ಯ ವ್ಯವಹಾರವಾಗಿ ಹೊರಹೊಮ್ಮಿತು. ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಶುರುವಾಯಿತು. ದಾಲ್ಮಿಯಾ ಅವತ್ತು ಶುರು ಮಾಡಿದ್ದು ಎಲ್ಲಿವರೆಗೆ ಬಂತು, ಮುಂದೆ ಶರದ್ ಪವಾರ್ ಬಂದರು, ಬೇರೆ ಬೇರೆ ಅವರು ಇದು ನಡ್ಸ್ಕೊಂಬಂದರು. ಮಹಾರಾಷ್ಟ್ರದ್ದೇ ಪಾರುಪತ್ಯ ಜಾಸ್ತಿ ಇತ್ತು. ಈಗ ಜೈ ಶಾ ಇದ್ದಾರೆ, ನಿಮ್ಗೆ ಗೊತ್ತಿದೆ. ಜೈ ಶಾ ಈಗ ಹೇಳಿದರೆ ಮುಂದಿನ ಏಷ್ಯನ್ ಕಪ್ನಲ್ಲಿ ನಾವು ಪಾಲ್ಗೊಳ್ಳೋದಿಲ್ಲ. ಈಗ ಹೇಳಿದ ತಕ್ಷಣ ಫಸ್ಟ್ ಕಂಗಾಲಾಗೋರು ಯಾರು ಅಂತ ಕೇಳಬೇಕು ನೀವು. ಫಸ್ಟ್ ಕಂಗಾಲಾಗೋದೇ ಪಾಕಿಸ್ತಾನ. ಒಂದು ವೇಳೆ ಭಾರತ ಕ್ರಿಕೆಟ್ನಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂದ ತಕ್ಷಣ ಅದಕ್ಕೆ ಯಾರೂ ಹೋಸ್ಟ್ ಮಾಡಲಿಕ್ಕೆ ಸಿಗಲ್ಲ, ಪ್ರಾಯೋಜಕರು ಸಿಗಲ್ಲ. ಎರಡನೇದ್ದು, ಅದನ್ನು ಟಿ ವಿನಲ್ಲಿ ಇದನ್ನು ಮಾಡಲಿಕ್ಕೆ, ಟೆಲಿಕಾಸ್ಟ್ ಮಾಡಲಿಕ್ಕೆ ಯಾವುದೇ ಇವರು ಚಾನಲ್ನವರು ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಕಳೆದ ಬಾರಿ ಸೋನಿಯವರು $170 ಮಿಲಿಯನ್ ಕೊಟ್ಟಿದ್ದಾರೆ, $170 ಮಿಲಿಯನ್. 8 ವರ್ಷದ ಕಾಂಟ್ರಾಕ್ಟರು ಬಹುಶಃ ನಾನು ಅಂದ್ಕೊಂಡು ಹಾಗೆ. ಅದನ್ನು 5 ಜನರಿಗೆ ಹಂಚಲಾಗತ್ತೆ ದುಡ್ಡನ್ನು. ಈಗ ಯಾಕೆ ಬರಲ್ಲ ಅಂತಾರೆ ಭಾರತ ಅಂತಂದ್ರೆ, ನೋಡಿ ನಿಮ್ಮ ACCಯ ಚೇರ್ಮನ್ ಇದ್ದಾನಲ್ಲ, ಆತನ ಹೆಸರು ಮೊಹಸಿನ್ ನಖ್ವಿ ಅಂತೇಳಿ, ಆತ ಅಲ್ಲಿಯ ಸಚಿವ ಕೂಡ. ಮೊಹಸಿನ್ ನಖ್ವಿ ACCಯ ಚೇರ್ಮನ್ ಇದ್ದಾನೆ. ಪಾಕಿಸ್ತಾನದ ಚೇರ್ಮನ್ಶಿಪ್ಪಲ್ಲಿ ACC ಕ್ಲಬ್ಬಲ್ಲಿ ನಾವು ಪಾಲ್ಗೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ನಮ್ಮ ಮಹಿಳಾ ಕಪ್ ಕ್ರಿಕೆಟ್ ಕೂಡ ಆಡೋದಿಲ್ಲ. ಹಿಂದೆ ನೆನಪು ಮಾಡ್ಕೊಳ್ಳಿ, ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ, ಆವಾಗ ಕಾರ್ಗಿಲ್ ಯುದ್ಧ ಆಗತ್ತೆ. ಆ ಸಂದರ್ಭದಲ್ಲಿ ಭಾರತದಲ್ಲಿ ದೊಡ್ಡ ಮಟ್ಟದ ವಿವಾದ ಉಂಟಾಗತ್ತೆ. ಏನಂತ, ಹೀಗೆ ನಮ್ಮ ವಿರುದ್ಧ ದಾಳಿ ಮಾಡುವಂಥ ದೇಶದ ಜೊತೆ ನಾವು ಕ್ರಿಕೆಟ್ ಆಡಬೇಕಾ, ಬೇಕಾಗಿಲ್ಲ, ಬಹಿಷ್ಕಾರ ಹಾಕಿ ಅಂತ ಆವಾಗಲೂ ಇದೇ ರೀತಿಯಾದಂಥ ಗಲಾಟೆ ಇತ್ತು. ಆವಾಗ ಮುಷರ್ರಫ್, ಡಿಕ್ಟೇಟರ್ ಮುಷರ್ರಫ್ ಪಾಕಿಸ್ತಾನದ ಇದಿದ್ದ. ಆತ ಹೇಳ್ತಾನೆ, ಕ್ರಿಕೆಟ್ ಯಾಕೆ ಆಡಲ್ಲ, ನೀವು ಕ್ರಿಕೆಟ್ ಆಡಲೇಬೇಕು, ನೀವು ಕ್ರಿಕೆಟ್ ಆಡಲೇಬೇಕು ಅಂತ ಗಲಾಟೆ ಅವನು. ಯಾಕೆ ಅಂದರೆ ಭಾರತ ಕ್ರಿಕೆಟ್ ಆಡದೆ ಹೋದರೆ ಜಗತ್ತಿನ ಯಾವ ರಾಷ್ಟ್ರವೂ ಕ್ರಿಕೆಟಿನ ಬಗ್ಗೆ ಆಸಕ್ತಿಯನ್ನೇ ತೋರಿಸೋದಿಲ್ಲ. ಏಷ್ಯಾದ ದೇಶಗಳನ್ನ ಬಿಡಿ, ಯಾವುದು ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಶ್ರೀಲಂಕಾ, ಇದು ಬಿಟ್ಬಿಡಿ. ಈಗ ನೋಡಿ, ಏಷ್ಯನ್ ಕಪ್ಗೆ ಆಡಲ್ಲ ಅಂದ ತಕ್ಷಣ ಫಸ್ಟ್ ಹೇಳಿದ್ದೆ ಅಫ್ಘಾನಿಸ್ತಾನ. ಭಾರತ ಆಡದೆ ಹೋದರೆ ನಾವು ಆಡೋದಿಲ್ಲ ಅಂತೇಳಿ. ಎರಡನೇ ದೇಶ ಯಾವುದು, ಶ್ರೀಲಂಕಾ. ಭಾರತ ಆಡದೆ ಹೋದರೆ ನಾನು ಆಡೋದಿಲ್ಲ. ಈ ಕಡೆ ಅಫ್ಘಾನಿಸ್ತಾನ ಆಡೋದಿಲ್ಲ, ಆ ಕಡೆ ಶ್ರೀಲಂಕಾ ಆಡೋದಿಲ್ಲ ಅಂದರೆ ಪಾಕಿಸ್ತಾನ ಯಾರ ಜೊತೆ ಕ್ರಿಕೆಟ್ ಆಡಬೇಕು? ಈ ರೀತಿ ತಬ್ಬಲಿ ಮಾಡುವಂಥ ಕೆಲಸ ನಡೀತಾ ಇದೆ ಒಂದು. ಎರಡನೇದು, ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಇದೆಯಲ್ಲ, PCB ಅಂತಾರೆ, ನಮ್ಮಲ್ಲಿ ಹೆಂಗೆ BCCI ಅಂತೇಳಿ ಹಂಗವ್ರು PCB ಅಂತಾರೆ. PCBಗೆ ವರಮಾನ ಇರೋದೇ ಭಾರತ ಕ್ರಿಕೆಟ್ ಆಡಿದಾಗ ಬರುವಂಥ ದುಡ್ಡಿನಿಂದ. ಅದಕ್ಕೆ ಜನಪ್ರಿಯತೆ ಸಿಗೋದೇ ಭಾರತದ ಜೊತೆ ಮ್ಯಾಚ್ಗಳಾದಾಗ. ಇವತ್ತೇನು ಅವ್ರು ದೊಡ್ಡ ದೊಡ್ಡ ಪ್ಲೇಯರ್ಗಳಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಇವರು ಬಾಂಗ್ಲಾದ ಜೊತೆ ಆಡಿ ಅಥವಾ ಶ್ರೀಲಂಕಾದ ಜೊತೆ ಆಡಿ ಸ್ಟಾರ್ಗಳಾದವರಲ್ಲ, ಭಾರತದ ಜೋಡಿ ಆಡಿ ತಮ್ಮನ್ನು ಹೆಸರು ಮಾಡ್ಕೊಂಡವರು. ವಿಚಿತ್ರ ಅಂದರೆ ಭಾರತದಲ್ಲಿ ಇವ್ರಿಗೆ ಫ್ಯಾನ್ ಫಾಲೋಯಿಂಗ್ ಇದೆ. ಮೊನ್ನೆ ನನಗೆ ಭಾಳ ಬೇಸರ ಆಗೋದದೆ, ನಮ್ಮ ದೇಶದಲ್ಲಿ ಒಳಗಡೆನೇ ಹಿತಶತ್ರುಗಳಿದ್ದಾರೆ. ನೀವು ದುಬೈ ನೋಡಿದ್ದೀರಿ, ದುಬೈನಲ್ಲಿ 80% ಕೇರಳ ಮುಸಲ್ಮಾನರಿದ್ದಾರೆ, ನಿಮಗೆ ಗೊತ್ತಿರೋದು ಅದು. 80% ಸ್ಥಳೀಯರ ಸಂಖ್ಯೆ ತುಂಬ ಕಡಿಮೆ ಅಲ್ಲಿರೋದು. ನೀವು ಹೋಗಿ ನೋಡಿಬೇಕಾರೆ, ನೀವು ಯಾವ ಅಂಗಡಿಗೆ ಹೋದರೂ ಒಂದೋ ಮಾಲೀಕ ಮಲಯಾಳಿ ಆಗಿರ್ತಾನೆ, ಅದು ಪಾರ್ಟ್ನರ್ ಶೇಖ್ ಇರ್ತಾನೆ, ಅವ ಸ್ಲೀಪಿಂಗ್ ಪಾರ್ಟ್ನರು, ವರ್ಷಕ್ಕೆ ಇಷ್ಟು ಅಂತ ಅವ್ನು ದುಡ್ಡು ಕೊಟ್ಬಿಟ್ರಾಯ್ತು, ಇವನೇ ಅಂಗಡಿ ನಡೆಸ್ತಿರ್ತಾನೆ. ಅಲ್ಲಿಯ ಸೇಲ್ಸ್ ಪರ್ಸನ್ಗಳೆಲ್ಲ ಮಲಯಾಳಿಗಳಾಗಿರ್ತಾರೆ. ಮಲಯಾಳಿ ಮುಸಲ್ಮಾನರು, ಮಲಯಾಳಿ ಅಂದ್ಕೊಳ್ಳಿ, ಅಲ್ಲಿ ಯಾರು ಹಿಂದೂಗಳ ಸಂಖ್ಯೆ ತುಂಬ ಕಡಿಮೆ. ಹೀಗಿರುವಾಗ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ, ದುಬೈನಲ್ಲಿ ಮಲಯಾಳಿ ಕಮ್ಯುನಿಟಿಯ ಒಂದು ಕಾರ್ಯಕ್ರಮಕ್ಕೆ ಕರೆಸಿರೋದು ಯಾರನ್ನ, ಶಾಹಿದ್ ಅಫ್ರಿಡಿ ಮತ್ತು ಉಮರ್ ಗುಲ್ನ ಕರೆಸ್ತಾರೆ. ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ನಡೆದಂಥ ದುರಂತದಲ್ಲಿ, ನರಮೇಧದಲ್ಲಿ 26 ಜನರ ಹತ್ಯೆಯ ಸಂದರ್ಭದಲ್ಲಿ ಸ್ವತಃ ಕೇರಳದ ಎನ್ ರಾಮಚಂದ್ರನ್ ಅನ್ನುವ ಒಬ್ಬರನ್ನು ಕೂಡ ಹತ್ಯೆ ಮಾಡಿದ್ದಾರೆ, ಕೇರಳದ ವ್ಯಕ್ತಿ. ಆದರೆ ಈ
ದುಬೈ ಮುಸಲ್ಮಾನ ಮಲಯಾಳಿಗಳೇನಿದ್ದಾರಲ್ಲ ಅವ್ರಿಗೇನಿದು ವ್ಯತ್ಯಾಸ ಆಗೋದಿಲ್ಲ. ಹೋಗಿ ಹೋದರು ಅಂತಾರೆ. ಚೀಫ್ ಗೆಸ್ಟಾಗಿ ಶಾಹಿದ್ ಅಫ್ರಿಡಿ, ಉಮರ್ ಗುಲ್ ಕರೆಸ್ತಾರೆ. ಅವರಿಬ್ಬರು ಆಡಿಟೋರಿಯಮ್ಗೆ ಬರ್ತಾರೆ. ಏನು ಜನ ಕೇಕೆ ಹೊಡೆಯೋದೇನು, ಸಿಳ್ಳೆ ಹೊಡೆಯೋದೇನು, ಅವ್ರಿಗೆ ಫ್ಯಾನ್ ಫಾಲೋವಿಂಗ್ ಹೆಂಗೆ. ನನಗೆ ಬೇಜಾರಾಗಿದ್ದದೆ. ಯಾವ ಶತ್ರು ರಾಷ್ಟ್ರ ಇದೆ, ಅದರ ಒಬ್ಬೊಬ್ಬ ಕ್ರೀಡಾಪಟು ಕೂಡ ನಮಗೆ ಶತ್ರುವಿನ ರೀತಿ ಕಾಣಿಸ್ಬೇಕಾಗಿತ್ತು. ಆದರೆ ಅವ್ರನ್ನ ಮುಖ್ಯ ಅತಿಥಿ ಅಂತ ಕರೆದು ಅವರಿಗೆ ಆತಿಥ್ಯವನ್ನು ಕೊಟ್ಟು ಅವ್ರಿಗೆ ಹಾರ ತುರಾಯಿ ಹಾಕಿ ಕೇರಳದ ಜನ ಅವರಿಗೆ ಹಾರೈಸ್ತಾರೆ ಅಂತಂದರೆ ಇದಕ್ಕಿಂತ ದುರಂತ ಇನ್ನೇನಿದೆ ಹೇಳಿ ನೋಡೋಣ. ಈಗ ಕ್ರಿಕೆಟ್ ವಿಷಯಕ್ಕೆ ಬರೋಣ. ಕ್ರಿಕೆಟ್ ವಿಷಯಕ್ಕೆ ಬಂದಾಗ ಇವರ ಆದಾಯ ಇದೆಯಲ್ಲ, ಆದಾಯದ ಮೂಲವೇ ಕ್ರಿಕೆಟ್ಟು, PCBದು. ಈಗ ಕ್ರಿಕೆಟಿಗೆ ನಾವು ಪಾಲ್ಗೊಳ್ಳೋದಿಲ್ಲ ಅಂತಾರೆ ಇವರು. ACCನಲ್ಲೂ ಪಾಲ್ಗೊಳ್ಳೋದಿಲ್ಲ, ಮುಂದೆ ನಡೆಯುವಂಥ ಏಷ್ಯನ್ ಕಪ್, ಸೆಪ್ಟೆಂಬರ್ನಲ್ಲಿ ಏಷ್ಯನ್ ಕಪ್ ಇದೆ, ಪಾಲ್ಗೊಳ್ಳೋದಿಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಹೇಳಿದ್ದರಿಂದ ಈ ಮ್ಯಾಚ್ ನಡೆಯೋದೇ ಅನುಮಾನದಂಥ ಪರಿಸ್ಥಿತಿ ಬಂದಿದೆ. ಈಗ ಅಕ್ಷರಶಃ ನಿರುದ್ಯೋಗಿಗಳಾದವರು ಯಾರು ಅಂತಂದರೆ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರರು. ಯಾರು ಭಾರತದ ವಿರುದ್ಧ ಬೆಳಗ್ಗೆ ಎದ್ರೆ ಹೇಳಿಕೆಗಳನ್ನು ಕೊಡ್ತಾರೋ, ಯಾರು ಭಾರತದ ವಿರುದ್ಧ ನಿರಂತರವಾಗಿ ಮಸಲತ್ತನ್ನು ಮಾಡುವಂಥ ಮತಾಂಧತೆಯನ್ನು ತೋರಿಸ್ತಾರೋ, ಯಾರು ಸ್ಟೇಡಿಯಂ ಒಳಗಡೆ ಬಂದು ನಮಾಜ್ ಮಾಡಿ ಕ್ರಿಕೆಟ್ ಆಡ್ತಾರೋ, ಯಾರು ಹಿಂದೂ ಕ್ರಿಕೆಟ್ ಪ್ಲೇಯರ್ಗಳಿಗೆ ಇನ್ನಿಲ್ಲದ ಹಾಗೆ ಈವ್ಟೀಸಿಂಗ್ ಮಾಡ್ತಾರೋ, ಮಾಬ್ ಲಿಂಚಿಂಗ್ ಮಾಡ್ತಾರೋ, ಅಂಥ ಕ್ರಿಕೆಟ್ ಆಟಗಾರರು ಅಕ್ಷರಶಃ ಅನಾಥರಾಗಿದ್ದಾರೆ. ಅವರ ಕ್ರಿಕೆಟ್ ಬೋರ್ಡು ದಿವಾಳಿ ಎದ್ದು ಹೋಗುತ್ತೆ. ಯುದ್ಧ ಅಂದರೆ ಇದು ಕೂಡ ಹೌದಲ್ವಾ? ಯುದ್ಧಕ್ಕೆ ಹೊಸ ಭಾಷ್ಯವನ್ನು ಏನಾದರೂ ಬರೆದಿದ್ದರೆ ಅದು ಭಾರತದ ಸರ್ಕಾರ ಹಾಗೂ ನರೇಂದ್ರ ಮೋದಿ ಹೆಸರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಯುದ್ಧ ಆಗಬೇಕಂದ್ರೆ ಯುದ್ಧ ಮಾಡೋರು ಸೈನಿಕರು, ಅನುಮಾನ ಇಲ್ಲ. ನಮ್ಮ ಕಮಾಂಡ್ ಏನಿದೆ ಸೇನೆಯ, ಅವರೇ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡೋದು. ಆದರೆ ಅದಕ್ಕೆ ಇಚ್ಛಾಶಕ್ತಿ ಅಂತಂದಿರುತ್ತೆ. ಆ ಇಚ್ಛಾಶಕ್ತಿ ಅಲ್ಲಿರುವಂಥ ದೇಶದ ಪ್ರಧಾನಿ, ರಾಷ್ಟ್ರಪತಿ ಯಾರಿದ್ದಾರೋ ಅವರ ಇಚ್ಛಾಶಕ್ತಿಯ ಮೇಲೆ ಯುದ್ಧ ನಡೆಯುತ್ತೆ. ಹೀಗಾಗಿ ಅದರ ಕ್ರೆಡಿಟು ನರೇಂದ್ರ ಮೋದಿಗೆ ಕೂಡ ಹೋಗಬೇಕು ಅಲ್ವಾ? ಯೋಚನೆ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.